There's something special about Mumbai during Diwali. Today, I decided to visit the Swadeshi Utsav hosted at the beautiful Priyadarshini Park. Hi guys, welcome back to my channel. If you are seeing this video for the first time, then hi, this is Rakshita. ನೀವಿನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಸೊ ನಾವಿವತ್ತು ಮುಂಬೈನ ಒನ್ ಆಫ್ ದ ಮೋಸ್ಟ್ ಪಾಶ್ ಏರಿಯಾಸ್ಗೆ ಹೋಗ್ತಾ ಇದ್ದೀವಿ, ದಟ್ ಇಸ್ ಮಲಬಾರ್ ಹಿಲ್ಸ್. ಇಲ್ಲಿ ಬರೀ ವಿ.ಐ.ಪಿ ಮನೆಗಳು ಮಾತ್ರ ಅಲ್ಲ, ತುಂಬಾ ಬ್ಯೂಟಿಫುಲ್ ಪಾರ್ಕ್ಸ್, ಬ್ಯೂಟಿಫುಲ್ ಸೀನರಿಕ್ ವ್ಯೂಸ್ ಕೂಡ ನೋಡಕ್ ಸಿಗುತ್ತೆ. ಬಟ್ ದ ಮೇನ್ ರೀಸನ್ ಐ ಆಮ್ ಹಿಯರ್ ಇಸ್ ಫಾರ್ ದ ಸ್ವದೇಶಿ ದಿವಾಲಿ ಉತ್ಸವ್. This event is all about supporting local Indian artists and the vocal for local movements. So let's see what's inside. ಈಗ ಇಲ್ಲಿರೋ ಡೆಕೋರ್ ಬಗ್ಗೆ ಹೇಳಬೇಕು ಅಂತ ಆದ್ರೆ ನೋಡಕ್ಕೆ ತುಂಬಾ ರಿಚ್ ಮತ್ತು ಟ್ರೆಡಿಷನಲ್ ಆಗಿ ಕಾಣಿಸ್ತಾ ಇತ್ತು. ಎಂಟ್ರಿ ಮಾಡಿದ ತಕ್ಷಣನೇ ನಿಮ್ಗೊಂದು ಬ್ಯೂಟಿಫುಲ್ ಅಮೇಸಿಂಗ್ ರಂಗೋಲಿ ಕಾಣಿಸುತ್ತೆ. ಇದರ ಕಲರ್ಸ್ ಮತ್ತು ಡಿಸೈನ್ ನಿಜವಾಗ್ಲೂ ವೆಲ್ಕಮಿಂಗ್ ಆಗಿತ್ತು. ಪಾರ್ಕ್ ಫುಲ್ ಒಂದು ಬೋ ಸ್ಟೈಲ್ ಕ್ಯಾನೋಪಿ ತರ ಡೆಕೋರೇಟ್ ಮಾಡಿದ್ರು. ಸನ್ಲೈಟ್ ಮರಗಳ ಮಧ್ಯದಲ್ಲಿ ಫಿಲ್ಟರ್ ಆಗಿ ಬರುವಾಗ ಆ ಹ್ಯಾಂಗಿಂಗ್ ಫ್ಯಾಬ್ರಿಕ್ ಡ್ರೇಪ್ಸ್ ಮತ್ತು ಕಲರ್ಫುಲ್ ಲ್ಯಾಂಟನ್ಸ್ ಕಂದಿಲ್ಸ್ ನೋಡಕ್ಕೆ ತುಂಬಾ ಎಸ್ಥೆಟಿಕ್ ವೈಬ್ ಕೊಡುತ್ತೆ. ಇಲ್ಲಿ ಇರೋ ಎನ್ವೈರ್ಮೆಂಟ್ ನಿಜವಾಗ್ಲೂ ತುಂಬಾ ಪೀಸ್ಫುಲ್ ಆಗಿತ್ತು. ಅಷ್ಟೇ ಅಲ್ಲ, ನಿಮ್ಗೆ ಪ್ರತಿ ಕಾರ್ನರ್ ಅಲ್ಲೂ ಒಂದು ಸ್ಪೆಷಲ್ ಟಚ್ ಕಾಣಿಸುತ್ತೆ. ಗ್ರೌಂಡ್ ಮೇಲೆ ಹಚ್ಚಿರೋ ಟ್ರೆಡಿಷನಲ್ ರಗ್ಸ್ ಇಂದ ಮತ್ತು ಹ್ಯಾಂಗಿಂಗ್ ಫ್ಯಾಬ್ರಿಕ್ ಪ್ಯಾನೆಲ್ಸ್ ಇಂದ ಟೋಟಲ್ ಏರಿಯಾಗೆ ಒಂದು ಕೋಸಿ ದೇಸಿ ಫೀಲ್ ಬಂದಿದೆ. ದ ಫಸ್ಟ್ ಥಿಂಗ್ ಫಸ್ಟ್, ನಾ ಇದ್ರ ಬಗ್ಗೆ ಅಂತೂ ಮಾತಾಡಲೇಬೇಕು. ಆ ಒಂದು ಹ್ಯಾಂಡ್ ವಿವನ್ ಸ್ವಿಂಗ್ಸ್ ಮತ್ತು ಯೂನಿಕ್ ಸಿಟ್ಟಿಂಗ್ ಏರಿಯಾಸ್. ಇದು ಬರೀ ಡೆಕೋರ್ ಅಲ್ಲ, ನಮ್ಮ ಲೋಕಲ್ ವೀವಿಂಗ್ ಆರ್ಟ್ನ ಶೋಕೇಸ್ ಮಾಡೋಕೆ ಮಾಡಿರುವ ಒಂದು ಪ್ರಯತ್ನ. ದ್ಯಾಟ್ ವಾಸ್ ರಿಯಲಿ ಅಮೇಝಿಂಗ್. ಇಲ್ಲಿ ಇರೋ ಎಲ್ಲಾ ವಸ್ತು ಕೂಡ ಒಂದೊಂದು ಡಿಸೈನ್ ಅಲ್ಲಿ ಇತ್ತು. ಲೈಕ್ ತುಂಬಾ ಡಿಫ್ರೆಂಟ್ ಆ್ಯಂಡ್ ಯೂನಿಕ್. ಪ್ರತಿ ಒಂದು ವಸ್ತುನು ಡಿಸ್ಕ್ರೈಬ್ ಮಾಡಕ್ ಆಗಲ್ಲ ಅಂತ ಶಾರ್ಟ್ ಕ್ಲಿಪ್ಸ್ ಹಾಕ್ತಾ ಇದ್ದೀನಿ. ಹೀಗೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೆ ಗೊತ್ತಾಗ್ಲಿಲ್ಲ. ಇಲ್ಲಿರೋ ಡೀಟೇಲ್ಸ್ ಬಗ್ಗೆ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಈವ್ನಿಂಗ್ ಆಯ್ತಾ ಮಲಬಾರ್ ಹಿಲ್ ನ ವೈಬ್ ಕೂಡ ಚೇಂಜ್ ಆಯ್ತು. ಗೈಸ್, ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಪ್ಲೇಸ್ ಗೊತ್ತಾ. ಈ ಜಾಗದ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ಅಲ್ಲಿ ಸನ್ಸೆಟ್ ಆಗ್ತಿದೆ, ಬನ್ನಿ ತೋರಿಸ್ತೀನಿ. ನೆಕ್ಸ್ಟ್ ನಾವು ನೋಡಿದ್ದು ದ ಟ್ರೀ ಸ್ಕಲ್ಪ್ಚರ್ ಇನ್ ಸ್ಟೇನ್ಲೆಸ್ ಸ್ಟೀಲ್. ಅದು ನಿಜಕ್ಕೂ ಒಂದು ಆರ್ಟಿಸ್ಟಿಕ್ ಮಾಸ್ಟರ್ ಪೀಸ್ ತರಾನೇ ಇತ್ತು. ಬಟ್ ದ ಬೆಸ್ಟ್ ಪಾರ್ಟ್, ಲೈಕ್ ಡಿರೆಕ್ಟ್ಲಿ ಆಪೋಸಿಟ್ ಟು ದಿಸ್ ನಮಗೊಂದು ಬ್ರೆಡ್ ಟೇಕಿಂಗ್ ಸನ್ಸೆಟ್ ವ್ಯೂ ನೋಡಕ್ ಸಿಗುತ್ತೆ. Seeing the sky turn shades of orange over the sea was so incredibly peaceful. ಇಲ್ಲೂ ಕೂಡ ತುಂಬಾನೇ ಪಿಕ್ಚರ್ಸ್ ತಗೋತಾ ಟೈಮ್ ಪಾಸ್ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಈವ್ನಿಂಗ್ ಆಗ್ತಾ ಲೈಟ್ಸ್ ಎಲ್ಲ ಕೂಡ ಆನ್ ಆಯ್ತು ಮತ್ತು ಈವೆಂಟ್ ಕೂಡ ಶುರು ಆಯ್ತು. ಈ ಒಂದು ಈವೆಂಟ್ ಮೇನ್ಲಿ ಇದ್ದಿದ್ದೆ 6:30ಗೆ, ಬಟ್ ನಾವು ರೀಚ್ ಆಗಿದ್ದು ಬೇಗ. What makes this Utsav special is not only these views but also an experience. ಸೊ ಈವ್ನಿಂಗ್ ಆಗ್ತಾ ಲೈಟ್ಸ್ ಎಲ್ಲ ಆನ್ ಆಯ್ತು ಮತ್ತು ಈವೆಂಟ್ ಕೂಡ ಶುರು ಆಯ್ತು. ಈ ಸ್ವದೇಶಿ ದಿವಾಲಿ ಉತ್ಸವಲ್ಲಿ ತುಂಬಾನೇ ಕ್ರಿಯೇಟಿವ್ ಇವೆಂಟ್ಸ್ ಕೂಡ ನಡೀತಾ ಇತ್ತು. ಇಲ್ಲಿ ದಿಯಾ ಪೇಂಟಿಂಗ್ ಮತ್ತು ವರ್ಲಿ ಪೇಂಟಿಂಗ್ ವರ್ಕ್ಶಾಪ್ಸ್ ಕೂಡ ಇತ್ತು. ಯಾರು ಬೇಕಾದ್ರೂ ಹೋಗಿ ಜಾಯಿನ್ ಆಗಿ ನಮ್ಮ ಟ್ರೆಡಿಷನಲ್ ಆರ್ಟ್ನ ಕಲಿಬೋದಿತ್ತು. ಸ್ಟಾಲ್ಸ್ ಮಧ್ಯದಲ್ಲಿ ಬ್ಯೂಟಿಫುಲ್ ಮಂಡಲ ಆರ್ಟ್ ಫ್ರೇಮ್ಸ್ ಮತ್ತು ಟೆಕ್ಸ್ಟೈಲ್ ಆರ್ಟ್ ಪೀಸಸ್ ಕೂಡ ಇತ್ತು. ಹಾಗೇನೆ ಇಲ್ಲಿ ಸಿಂಗಿಂಗ್ ಮತ್ತು ಡಾನ್ಸ್ ಮತ್ತು ಆಕ್ಟ್ ಪ್ಲೇಸ್ ಕೂಡ ನಡೀತಾ ಇತ್ತು. ನಾನು ಎಲ್ಲಾ ಇವೆಂಟ್ಸ್ ಅಲ್ಲಿ ಕೂಡ ಇರೋಕ್ಕಾಗ್ಲಿಲ್ಲ. ಜಸ್ಟ್ ಸಿಂಗಿಂಗ್ ಇವೆಂಟ್ ಮುಗಿದ ತಕ್ಷಣ ಹೊರಟ್ಬಿಟ್ಟು, ಇಲ್ಲ ಅಂದಿದ್ದಿದ್ರೆ ದಿವಾಲಿ ಫೈರ್ ಕ್ರ್ಯಾಕರ್ಸ್ ಎಲ್ಲ ಕೂಡ ತೋರಿಸ್ತಾ ಇದ್ದೆ. ಆ್ಯಂಡ್ ಎಸ್, ಆ ವೈಡ್ ಓಪನ್ ಸ್ಪೇಸ್ ಮತ್ತು ಅಮೇಝಿಂಗ್ ಫುಟ್ಬಾಲ್ ಕೋರ್ಟ್ ಮತ್ತು ಟೆನ್ನಿಸ್ ಕೋರ್ಟ್ ನೋಡೋಕ್ಕೆ ತುಂಬಾ ದೊಡ್ಡದಾಗಿತ್ತು ಆ್ಯಂಡ್ ವಾಸ್ ರಿಯಲಿ ಸೋ ಬ್ಯೂಟಿಫುಲ್. ನೆಕ್ಸ್ಟ್ ನಾವು ಹೋಗಿದ್ದು ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಕ್ಕೆ. ಇಲ್ಲಿ ತುಂಬಾ ಸ್ಟಾಲ್ಸ್ ಇತ್ತು. ದಿವಾಲಿ ಶಾಪಿಂಗ್ ಇದು ಒಂದು ಪರ್ಫೆಕ್ಟ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಪ್ರತಿ ಒಂದು ಸ್ಟಾಲ್ ಅಲ್ಲೂ ಒಂದು ಕತೆ ಇದೆ. ಫಸ್ಟ್ ಸ್ಟಾಲ್ ಅಲ್ಲಿ ಇದ್ದಿದ್ದು ಪೈಠಣಿ ಸಾರೀಸ್. ಐ ಆಮ್ ಫ್ಯಾನ್ ಆಫ್ ಪೈಠಣಿ ಸಾರೀಸ್. ಇಲ್ಲಿ ಡಿಸೈನ್ಸ್ ಎಲ್ಲ ತುಂಬಾ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿತ್ತು, ಬಟ್ ಕ್ವಾಲಿಟಿ ವಾಸ್ ಟಾಪ್ ನಾಚ್. ದಿವಾಲಿ ಟೈಮ್ ಆಗಿರೋದ್ರಿಂದ ವೆರೈಟಿ ಆಫ್ ದಿಯಾಸ್ ಕೂಡ ಇತ್ತು ಮತ್ತು ಈ ಒಂದು ನೆಕ್ ಪೀಸಸ್ ಸ್ಟಾರ್ಟಿಂಗ್ ವಿತ್ ಜಸ್ಟ್ 350 rupees.
Even cute clips could have stole my heart. And the next stop is Nirmala and Niketan by mentally challenged adults. ಇಷ್ಟೇ ಅಲ್ಲ, now comes the variety of candles also known by dimensions. ಇಲ್ಲಿರೋ ಪ್ರಾಡಕ್ಟ್ಸ್ ಎಲ್ಲ ಸ್ವತಃ ಅವರೇ ಮಾಡಿದ್ದು, ಹ್ಯಾಂಡ್ಮೇಡ್. ಬೆಡ್ಶೀಟ್ಸ್, ವಾಲ್ ಹ್ಯಾಂಗರ್, ರಿಂಗ್ಸ್, ಇಯರಿಂಗ್ಸ್, ಬುಲೆನ್ ಸೈಡ್ ಬ್ಯಾಗ್ಸ್, ಫೋಟೋ ಫ್ರೇಮ್ಸ್ ಮೇಡ್ ಆಫ್ ಕ್ರಿಸ್ಟಲ್ಸ್ ಮತ್ತು ವಾಲ್ ಹ್ಯಾಂಗಿಂಗ್ ಮಟೀರಿಯಲ್ಸ್, ಮಂಡಾಲಾ ಫ್ರೇಮ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಥರದ ಪ್ರಾಡಕ್ಟ್ಸ್ ಕೂಡ ಇಲ್ಲಿ ನೋಡಕ್ ಸಿಗ್ತಾ ಇತ್ತು. ಮಲಬಾರ್ ಹಿಲ್ಲಲ್ಲಿ ಇರೋದರಿಂದ ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು, ಬಟ್ ಇವರ ಎಫರ್ಟ್ಗೆ ನಾವು ಸಪೋರ್ಟ್ ಮಾಡಲೇಬೇಕು. ಫೈನಲ್ ವರ್ಡಿಕ್ಟ್ ಅಂದರೆ ಕ್ಲೋತ್ಸ್ ಅಷ್ಟೇ ಇಷ್ಟ ಆಗಲಿಲ್ಲ, ಬಟ್ ಯೂನಿಕ್ ಕ್ರಾಫ್ಟ್ಸ್ ವರ್ ರಿಯಲಿ ಅಮೇಝಿಂಗ್. ಆಗಲೇ ಹೇಳ್ದಂಗೆ ನಂಗೆ ಕ್ಲೋತ್ಸ್ ಏನು ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಅದರ್ ಥಿಂಗ್ಸ್ ವರ್ ಸೋ ಯೂನಿಕ್ ಆ್ಯಂಡ್ ಬ್ಯೂಟಿಫುಲಿ ಕ್ರಾಫ್ಟೆಡ್. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಐ ಕ್ಯಾಚಿಂಗ್ ಇನ್ ದಿಸ್ ಎಂಟೈರ್ ಸ್ಟಾಲ್ ಸೆಕ್ಷನ್ ವಾಸ್ ದಿಸ್ ಹಳೆ ಕಾಯಿನ್ಸಿಂದ ಮಾಡಿರೋ ಅಂಥ ಚೇನ್ಸ್ ಆ್ಯಂಡ್ ಅದರ್ ಸ್ಟಫ್. ಸೊ ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Until next time, bye bye.